ಚರ್ಮದ ಕಾಯಿಲೆಗೆ ಸಂಬಂಧಪಟ್ಟಾಗಿ ನೀವು ಡಾಕ್ಟರ್ ಬಳಿ ತೋರಿಸ್ಕೊಂಡಾಗಲೂ ನಿಮಗೆ ವಾಸಿಯಾಗುತ್ತು. ಚರ್ಮ ಕಾಯಿಲೆಗೆ ನಾಗನಿಗೆ ಸಂಬಂಧಪಟ್ಟ ಏನಾದರೂ ಜಾತಕಾದಿ ದೋಷಗಳು ಇದ್ದರೆ ನಿಮಗೆ ಹಾಗೆ ಕಾಣಿಸ್ಕೊಳ್ಳುತ್ತೆ. ನೀವು ಸ್ವಲ್ಪ ಹುಷಾರಾಗಿರಬೇಕು. ಎಲ್ಲಿರಬೇಕು ಅಂತಂದರೆ 100ಕ್ಕೆ 100 ಜಗಳವಾಗುವ ಸಾಧ್ಯತೆ ಇರುತ್ತೆ. ಹಾವೇನಾದ್ರೂ ಕಚ್ಚಿದೆ ಅಂತಂದರೆ ಶತ್ರುಗಳು ನಿಮ್ಮನ್ನು ಹಿಂಬಾಲಿಸ್ತಾರೆ, ಎಚ್ಚರ ಅನ್ನೋದು ಒಂದು ಇಂಡಿಕೇಶನ್ ಕೊಡುತ್ತೆ. ನಾಗನಿಗೆ ಸಂಬಂಧಪಟ್ಟ ಸ್ತೋತ್ರವನ್ನು, ನವನಾಗ ಸ್ತೋತ್ರವನ್ನು ಹೇಳಿಕೊಂಡಾಗ ಅದು ನಿವಾರಣೆ ಆಗುತ್ತೆ. ಒಂದನೇದು. ಎರಡನೆಯದು, ನಿಮಗೆ ಆ ಹರಕೆಯನ್ನು ಎಚ್ಚರಿಸಿ ಹೇಳಿ ಅದು ಮಾಡಿಸ್ಕೊಳ್ತಾ ಇದೆ. ನಿಮ್ಮದು ಯಾವುದೇ ಕಾರಣಕ್ಕೂ ಏನೂ ತಪ್ಪಿಲ್ಲ, ಆದರೂ ಕೂಡ ಅಪವಾದದ ಮೇಲೆ ಅಪವಾದ ಹೊತ್ತುಕೊಂಡು ಶತ್ರುಗಳಿಂದ ಹಿಂಸೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ ಅಂತ. ಆ ಸರ್ಪಕ್ಕೆ ರಿಲೇಟೆಡ್ ಇರತಕ್ಕಂಥ ಯಾವುದೇ 12 ತರಹದ ಸರ್ಪದ್ದು ಆಗಿರ್ಬೋದು, ನಾಗ ಆಗಿರ್ಬೋದು, ಪದ್ಮ ಆಗಿರ್ಬೋದು, ಕುಳಿತ ಆಗಿರ್ಬೋದು, ಶಂಖ ಇರ್ಬೋದು, ಶೇಷ ಇರ್ಬೋದು, ಯಾವುದೇ ಸರ್ಪದೋಷ ಇದ್ದರೂ ಕೂಡ ಆ ರೀತಿಯಲ್ಲಿ ಬಾಧಿಸ್ತಾ ಇರುತ್ತೆ. ಕೆಲವೊಬ್ಬರಿಗೆ ಮದುವೆ ಆಗಲಿಕ್ಕೆ ಇಂಡಿಕೇಶನ್ ಕೊಡುತ್ತೆ, ಇನ್ನು ಕೆಲವೊಬ್ಬರಿಗೆ ಹೊಸದಾಗಿ ಮದುವೆ ಆಗಿದ್ರೆ ಮಕ್ಕಳು ಆಗಲಿಕ್ಕೆ ಇಂಡಿಕೇಶನ್ ಕೊಡುತ್ತೆ. ಅಂದರೆ ಅದೇನೋ ಒಂದಿರುತ್ತೆ, ಅದನ್ನು ಕ್ಲಿಯರ್ ಮಾಡ್ಕೊ ಈ ಪದ್ಧತಿನೇ ಇಲ್ಲ ಅಂತ ಹೇಳ್ತಾ ಬರುತ್ತೆ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿರೂಪಕಿ ಶ್ರುತಿ. ವೀಕ್ಷಕರೇ, ನೀವು ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಹಲವಾರು ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಎಂದಿನಂತೆ ನಮ್ಮೊಂದಿಗಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಳ್ಳೆದಾಗಲಿಮ್ಮ. ಗುರುಜಿ, ಇವತ್ತಿನ ನನ್ನ ಪ್ರಶ್ನೆ ಅಂತಂದರೆ ಅದು ನನ್ನ ಸ್ವಂತ ಅನುಭವಕ್ಕೆ ಬಂದಿರೋವಂಥದ್ದು. ವಿಶೇಷವಾಗಿ ಕನಸಿನಲ್ಲಿ ನಾಗಸರ್ಪಗಳು ಬಂದರೆ ಅದೇನಾದರೂ ಒಂದು ಸೂಚನೆಯನ್ನು ಕೊಡುತ್ತೆ ಅಂತ. ಕನಸಲ್ಲಿ ಬಂದಾಗ ಅದು ಕಚ್ಚಬೇಕು, ಕಚ್ಚಿದ್ರೆ ಒಂದು ಸೂಚನೆ, ಕಚ್ಚದಲ್ಲೇ ಹೋದರೆ ಒಂದು ಸೂಚನೆ ಅಂತ ನನಗೆ ಸ್ವತಃ ಎಕ್ಸ್ಪೀರಿಯನ್ಸ್ ಆಗಿರೋವಂಥದ್ದು. ಗುರುಜಿ, ಏನಾದರೂ ಚರ್ಮ ಕಾಯಿಲೆಗಳು ಬಂತು ಅಂತಂದರೆ ನಾಗದೇವರ ಒಂದು ಮೊರೆಯನ್ನು ಹೋಗ್ತೀವಿ. ಅದೇ ಥರ ನನಗೂ ಆಗಿತ್ತು. ಮೈಯೆಲ್ಲ ಬೊಬ್ಬೆ ಬರೋವಂಥದ್ದು, ರ್ಯಾಷಸ್ ಆಗುವಂಥದ್ದು. ಸುಮಾರು ಒಂದು 6 ರಿಂದ 8 ತಿಂಗಳು ನಾನು ಆ ನೋವನ್ನು ಅನುಭವಿಸಿದ್ದೆ. ಏನಿಲ್ಲ, ಸುಮ್ಮನೆ ಬಿಸಿಲಿಗೆ ಹೋಗಿ ಬಂದರೆ ಸಾಕು ನವೆ ಆಗ್ತಾಯಿತ್ತು, ತುರಿಕೆ ಬರ್ತಾಯಿತ್ತು, ಕೆರ್ಕೊಂಡ್ರೆ ಸಾಕು ದಪ್ಪ ದಪ್ಪ ಬೊಬ್ಬೆಗಳು ಬರೋವಂಥದ್ದು. ಸುಮಾರು ಒಂದು 8 ತಿಂಗಳಾದ ನಂತರ ನಂಗೆ ರಿಯಲೈಸ್ ಆಗಿದ್ದು, ಇಲ್ಲೇ ಹತ್ತಿರದಲ್ಲಿರುವಂಥ ವಿದ್ರಾಶ್ವತ್ಥ ನಾಗದೇವರ ಸಾನ್ನಿಧ್ಯ ಇರುವಂಥ ಜಾಗ, ಅಲ್ಲಿಗೆ ಹೋಗಿ ಬರೋಣ ಅಂತ. ನನ್ನ ಹಸ್ಬೆಂಡ್ ಹೇಳಿದ್ರು, ಹುಷಾರಾಗಿ. ಡಾಕ್ಟರ್ ಟ್ರೀಟ್ಮೆಂಟ್ ತಗೊಂಡಿಲ್ಲ? 8 ತಿಂಗಳವರೆಗೂ ಸಾಕಷ್ಟು ಡರ್ಮಟಾಲಜಿಸ್ಟ್ಗಳನ್ನು ಕನ್ಸಲ್ಟ್ ಮಾಡಿದೆ, ಕ್ರೀಮ್ಸನ್ನು ಯೂಸ್ ಮಾಡಿದೆ, ಆ್ಯಂಡ್ ಇಂಜೆಕ್ಷನ್ಸನ್ನು ತಗೊಂಡೆ. ಏನೂ ಆಗಲೇ ಇಲ್ಲ ಗುರುಜಿ, ವಾಸನೆ. ಇಂಜೆಕ್ಷನ್ ಕೊಡಲ್ಲ, ಬಟ್ ಆದರೂ ತಗೊಂಡು ನೀವು? ಹೌದು, ಇಂಜೆಕ್ಷನ್ನ ರೆಫರೆನ್ಸ್ ಕೊಟ್ಟಿದ್ರು. ಅಂದರೆ ಇದು ಹಾಕಿಸ್ಕೊಳ್ಳಿ ಒಂದು 4 ವೀಕ್ಸ್ 5 ವೀಕ್ಸು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಅಂತ. ಬಟ್ ವೈದ್ಯರ ಒಂದು ವಿಚಾರಣೆ ಏನಿತ್ತು, ಯಾವುದು ಕೂಡ ಫಲ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ವಿದ್ರಾಶ್ವತ್ಥಕ್ಕೆ ಹೋಗಿ ಬಂದಾಗ ಹಸ್ಬೆಂಡ್ ಹೇಳಿದ್ರು, ಇವ್ರಿಗೇನಾದರೂ ಈ ರೀತಿ ಇರೋವಂಥ ಚರ್ಮದ ಕಾಯಿಲೆಗಳು ನಿವಾರಣೆ ಆಯಿತು ಅಂತಂದರೆ ಅಲ್ಲಿ ನಾಗದೇವರ ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ತೇವೆ, ಅದನ್ನು ನಾವು ಕೂಡ ಮಾಡಿಸೋಣ ಅಂತ. ಸೊ ಸರಿ ಆಯಿತು. ಅಲ್ಲಿಗೆ ಹೋಗಿ ಬಂದು ಒಂದು 15 ದಿನಕ್ಕೆ ನನಗೆ ಇದ್ದಂಥ ಚರ್ಮ ಕಾಯಿಲೆ ಏನಿತ್ತು ಅದಷ್ಟು ನಿವಾರಣೆ ಆಯಿತು ಗುರುಜಿ. ಏನು ಅರ್ಕೆ ಹೊತ್ಕೊಂಡ್ರೆ ಅಲ್ಲಿ? ಅದೇ ನಾಗರ್ಕಲ್ ಪ್ರತಿಷ್ಠಾಪನೆ ಮಾಡಿಸೋಣ. ಮಾಡಿದ್ರ? ಇಲ್ಲ ಗುರುಜಿ, ಮಾಡಿಲ್ಲ. ಸೊ ಹಾಗಾಗಿ ಇತ್ತೀಚೆಗೆ ಮತ್ತೆ ಹೇಳಿದ್ರು ನನ್ನ ಹಸ್ಬೆಂಡು, ಆ ಹರಕೆ ಬಂದಿದೆ, ನಾವು ಅಲ್ಲಿ ಹೋಗಿ ಅದನ್ನು ಪ್ರತಿಷ್ಠಾಪನೆ ಮಾಡಿಸ್ಬರೋಣ ಅಂತ. ನಾನು ಅಂದೆ, ಆಯಿತು ಹೋಗೋಣ, ಇನ್ನೊಂದು ಸ್ವಲ್ಪ ದಿನ ಆಗಲಿ ಅಂತ ಅಂದಿದ್ದು ಅಷ್ಟೇ ಗುರುಜಿ. ಬೆಳಗ್ಗೆ ಅಂದಿದ್ದ ಆ ಮಾತು, ಮತ್ತು ರಾತ್ರಿ ಅಷ್ಟೊತ್ತಿಗೆ ನಾನು ಎಲ್ಲಿದ್ದೀನಿ ಅಂತ ಹುಡ್ಕೊಂಡು ಬಂದಂಥ, ಪ್ರತ್ಯಕ್ಷವಾಗಿ ಬಂದು ನನಗೆ ಕಚ್ಚಿದಂಥ ಅನುಭವ ಕನಸಿನಲ್ಲಿ. ಸೊ ಈ ಒಂದು ಸಂಗತಿ ಏನಿದೆ, ನಿಜವಾಗ್ಲೂ ನಾನು ಬದುಕಿದ್ದಿನ ಅನ್ನೋವಂಥದ್ದು ಎಚ್ಚರ ಆಗಿ ಸುಮಾರು ಒಂದು ಅರ್ಧ ಗಂಟೆಗಳವರೆಗೂ ನನಗೆ ನನ್ನ ಅರಿವಿಗೆ ಬರಲೇ ಇಲ್ಲ. ಬಿಕಾಸ್ ನನಗೆ ಹಾವು ಕಚ್ಚಿದೆ, ನಾನು ಸತ್ತೋಗಿದ್ದೀನಿ ಅನ್ನೋವಂಥ ಭಾವನೆಯಲ್ಲೇ ನಾನಿದ್ದೆ. ಕನಸಿನಲ್ಲಿ ಬಂದು ನಾಗ ನನಗೆ ಇಷ್ಟೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದೆ ಅಂತ ಅಂದಾಗ ಈ ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳಲೇಬೇಕು ಅನ್ನೋವಂಥದ್ದು ನನ್ನ ಭಾವನೆಗೆ ಬಂತು ಗುರುಜಿ. ಯಾಕೆಂದರೆ ಎಷ್ಟೋ ಸಮಸ್ಯೆಗಳಿಗೆ ನಿಮ್ಮಿಂದ ಪರಿಹಾರ ಸಿಕ್ಕಿದೆ, ಕನಸಿನಲ್ಲಿ ಬಂದು ಎಚ್ಚರಿಕೆ ಕೊಟ್ಟಿರೋವಂಥದ್ದು ಇದು ಒಳ್ಳೆಯದಕ್ಕ ಕೆಟ್ಟದಕ್ಕ? ತುಂಬ ಒಂದು ಅರ್ಧ ಗಂಟೆ ನಾನು ಬದುಕಿದಿನ ಇಲ್ವಾ ಅನ್ನೋದೇ ನನಗೆ ಅರಿವಿಗೆ ಬರಲಿಲ್ಲ ಗುರುಜಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇನೇನೋ ಪ್ರಶ್ನೆಗಳನ್ನು ನೋಡಿ ಹೀಗೆ ನೀವು ಕೇಳಿದ್ರಲ್ಲ, ಇದು ಆಮೇಲೆ ಇನ್ನೂ ಕೆಲವರು ಏನಾದರೂ ಅವರ ಸಮಸ್ಯೆಗಳು ಅಂತ ಅದು ಒಬ್ಬರದೇ ಅಂತಲ್ಲ,
ಎಲ್ಲರಿಗೂ ಯೂನಿವರ್ಸಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬಂದರೂ ಕೂಡ ತೆಗೆದುಕೊಂಡ್ರೆ ಅದಕ್ಕೆ ಉತ್ತಮ ಅಂತ ಅಂದ್ಕೊಡ್ತೀನಿ. ಈಗ ನಿಮ್ಮ ಒಂದು ಈ ಪ್ರಶ್ನೆ ಏನಿತ್ತು, ಆ ಚರ್ಮದ ಕಾಯಿಲೆಗೆ ಸಂಬಂಧಪಟ್ಟಾಗಿ ನೀವು ಡಾಕ್ಟ್ರ್ ಬಳಿ ತೋರಿಸ್ಕೊಂಡಾಗಲೂ ನಿಮಗೆ ವಾಸಿಯಾಗದ್ದು. ಹೌದು. ವಿದುರಾಶ್ವತ್ಥ ಅದೊಂದು ಕ್ಷೇತ್ರ, ಹೌದು, ಅದೊಂದು ಟವರ್. ನಿಮಗೆ ಅಂತೇಳಿ ಯಾವ ಯಾವ ಕಾಯಿಲೆಗಳಿಗೆ ಯಾವ ಡಾಕ್ಟ್ರ್ ಬಳಿ ಹೋಗಬೇಕೋ ನೀವು ಮೊದಲು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಕೊನೆಗೆ ಡಾಕ್ಟ್ರದ್ದು ಏನೂ ಪ್ರಯೋಜನವಾಗಲಿಲ್ಲ ಅಂತಂದರೆ ಇನ್ನೆರಡನೇ ಆಪ್ಷನ್ ನಿಮಗೇನು ಅಂತಂದರೆ 100ಕ್ಕೆ 100 ಚರ್ಮ ಕಾಯಿಲೆಗೆ ನಾಗನಿಗೆ ಸಂಬಂಧಪಟ್ಟ ಏನಾದರೂ ಜಾತಕಾದಿ ದೋಷಗಳು ಇದ್ದರೆ ನಿಮಗೆ ಹಾಗೆ ಕಾಣಿಸ್ಕೊಳ್ಳುತ್ತೆ. ವಿದುರಾಶ್ವತ್ಥ ಅಥವಾ ಘಾಟಿ ಸುಬ್ರಹ್ಮಣ್ಯ ಅಥವಾ ಕುಕ್ಕೆ, ಹೀಗೆ ರಾಹುಗೆ ಸಂಬಂಧಪಡತಕ್ಕಂಥ ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದು ನಿಜ. ಇದೆಲ್ಲ ಮಾಡ್ಕೊಳ್ತೀರಿ, ಆ ಚರ್ಮ ಕಾಯಿಲೆ ವಾಸಿ ಆಗುತ್ತೆ. ನಿಮಗೆ ಕನಸಲ್ಲಿ ಬಂದು ಮತ್ತು ಅದು ಕಚ್ಚಿದೆ ಅಂತಂದರೆ ಇಲ್ಲಿ 2 ವಿಧಾನ ಇದೆ. ಹಾವು ನೋಡಿದ್ರೂ ಸರ್ಪದೋಷ ಇದೆ ಅಂತ, ಆಮೇಲೆ ಆ ಸರ್ಪದೋಷ ಯಾವ ಯಾವ ರೀತಿಯಲ್ಲಿ ಇರುತ್ತೆ ಅಂತಂದರೆ, ಕೆಲವರಿಗೆ ಮದುವೆ ಆಗದೆ ಇರೋರಿಗೆ ಏನಾದರೂ ಬರ್ತಾ ಇರುತ್ತೆ ಅಂತಂದರೆ, ಆಮೇಲೆ ಅವರು ಪದೇ 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 ಮೊಬೈಲ್ ನೋಡುವಾಗೆಲ್ಲ ಅದೇ ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ಅವ್ರ ಕನಸಲ್ಲೂ ಹಾವು ಬರ್ತಾನೆ ಇದೆ ಅಂತಂದರೆ, ಆಮೇಲೆ ಇವರೆಲ್ಲಾದರೂ ದಾರಿಯ ಮಾರ್ಗ ಮಧ್ಯೆ ಹೋಗ್ತಿರಬೇಕಾದ್ರೆ ಯಾರಾದರೂ ಆ ಹಾವನ್ನು ಹೊಡಿತಿರೋದನ್ನು ನೋಡೋವಂಥದ್ದು, ಆ ಹಾವನ್ನು ಹಿಡಿತಿರೋದನ್ನು ನೋಡೋವಂಥದ್ದು, ಇದು ಯಾವುದೇ ಭಾಗಶಃ ಆದರೂ ಅದು ಸರ್ಪದೋಷವೇ ಲೆಕ್ಕ. ಇನ್ನು ಕಚ್ಚಿದೆ ಅಂತಂದರೆ ಇಲ್ಲಿ 2 ಏನು ಅಂತಂದರೆ, ನೀವು ಸ್ವಲ್ಪ ಹುಷಾರಾಗಿರಬೇಕು. ಎಲ್ಲಿರಬೇಕು ಅಂತಂದರೆ 100ಕ್ಕೆ 100 ಜಗಳವಾಗುವ ಸಾಧ್ಯತೆ ಇರುತ್ತೆ. ಅದು ನೀವು ನಿಮ್ಮ ಯಜಮಾನರ ಕಿತ್ತೋಡೋದಿರ್ಬೋದು, ಅಥವಾ ನೀವು ಮತ್ತು ಅತ್ತೆ ಕಿತ್ತಾಡೋದಿರ್ಬೋದು. ಈಗ ಇದ್ದೇ ಇದ್ದದ್ದೇ ಅತ್ತೆ ಸೊಸೆ ಜಗಳ ಇದು ಇರುತ್ತೆ, ಕಾಮನಾಗಿ ಸ್ವಲ್ಪ ಜೋರಾಗಿರ್ಬೋದು. ಅಥವಾ ನಿಮ್ಮ ಆ ಮನೆ ಅಕ್ಕಪಕ್ಕದವರಾಗಿರ್ಬೋದು. ಹಾವೇನಾದರೂ ಕಚ್ಚಿದೆ ಅಂತಂದರೆ ಶತ್ರುಗಳು ನಿಮ್ಮನ್ನು ಹಿಂಬಾಲಿಸ್ತಾರೆ, ಎಚ್ಚರ ಅನ್ನೋದು ಒಂದು ಇಂಡಿಕೇಷನ್ ಕೊಡುತ್ತೆ. ಶತ್ರುಗಳ ಜೊತೆ ಹುಷಾರಾಗಿರಬೇಕು ಅನ್ನೋದನ್ನು 30 ದಿನದಲ್ಲಿ, 60 ದಿನದಲ್ಲಿ, 98 ದಿನದಲ್ಲಿ, ಈ ಸರ್ಪಕ್ಕೆ ಸಂಬಂಧಪಟ್ಟ ವಿಷಯ ಅಂತಂದರೆ 108 ದಿನದ ಒಳಗಡೆ ಏನಾದರೂ ಮೈನಸ್ ಆ್ಯಂಡ್ ಪ್ಲಸ್ 2 ನಡೆಯೋ ಸಾಧ್ಯತೆ ಇರುತ್ತೆ. ಕಚ್ಚಿದಾಗ ಮಾತ್ರ 100ಕ್ಕೆ 100 ಏನಾದರೂ ಕೂಡ ಮೈನಸ್ ಇರುತ್ತೆ. ಅದಕ್ಕೆ ಭಯ ಪಡಬೇಕಾಗಿಲ್ಲ. ನಾಗನಿಗೆ ಸಂಬಂಧಪಟ್ಟ ಸ್ತೋತ್ರವನ್ನು, ನವನಾಗ ಸ್ತೋತ್ರವನ್ನು ಹೇಳಿಕೊಂಡಾಗ ಅದು ನಿವಾರಣೆ ಆಗುತ್ತೆ. 1ನೇದು. 2ನೇದು, ನಿಮಗೆ ಆ ಹರಕೆಯನ್ನು ಎಚ್ಚರಿಸಿ ಹೇಳಿ ಅದು ಮಾಡಿಸ್ಕೊಳ್ತಾ ಇದೆ. ಅಂದರೆ ಈ ಪ್ರೀತಿ ಪಾತ್ರ ಇರ್ತಾರಲ್ಲ, ಈ ಮೊಮ್ಮಕ್ಕಳು ಬಂದು ಈ ತಾತನ ಬೆರಳು ಕಚ್ಚಿದಾಗ ಸಣ್ಣ ಮಗು, ಆ ತಾತನ ಖುಷಿನೇ ಬೇರೆ ಇರುತ್ತೆ. ಸಣ್ಣ ಅಲ್ಲ, ಹಾಗೆ ತುಂಬ ಇಷ್ಟ ಆದಾಗ ಅವರ ಕೈಯಿಂದ ಆ ಸೇವೆ ಮಾಡಿಸ್ಕೊಳ್ಳಲಿಕ್ಕೆ ಅದು ನಿಮಗೆ ಕಚ್ಚಿದ ರೀತಿಯಲ್ಲಿ ತೋರಿಸಿರಬಹುದು. ಬಹುಶಃ ಹರಕೆ ತೀರಿಸೋದು 1ನೇದು. 2ನೇದು, ಶತ್ರುಗಳಿಂದ ಎಚ್ಚರ ಅನ್ನುವಂಥದ್ದು. ಇದು ಬಹಳ ಮುಖ್ಯವಾದ. ಅದು ಕಚ್ಚಿದೆ ಅಂತಂದರೆ ಮಾತ್ರ ಇನ್ನು ಸ್ವಲ್ಪ ನಾವು ಎಕ್ಸ್ಟ್ರಾ ಹುಷಾರಾಗಿ ಹೆಂಗಿರಬೇಕು ಅಂತಂದರೆ, ವಾಹನದ ಓಡಾಟ ಆಗಿರಬಹುದು, ಶತ್ರುಗಳಿಂದ ಆಗಿರಬಹುದು, ಬೇರೆ ರೀತಿಯಲ್ಲಿ ಗಲಾಟೆ ಆಗ್ತಕ್ಕಂತಹದ್ದು. ನಿಮ್ಮದು ಯಾವುದೇ ಕಾರಣಕ್ಕೂ ಏನೂ ತಪ್ಪಿಲ್ಲ, ಆದರೂ ಕೂಡ ಅಪವಾದದ ಮೇಲೆ ಅಪವಾದ ಹೊತ್ತುಕೊಂಡು ಶತ್ರುಗಳಿಂದ ಹಿಂಸೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ ಅಂತ. ಇದಕ್ಕಾಗಿಯೇ ನವನಾಗ ಸ್ತೋತ್ರವನ್ನು ಓದಿಕೊಳ್ಳಿ, ಅಥವಾ ನಾಗನ ಕ್ಷೇತ್ರಕ್ಕೆ ಹೋಗಿ ಬಂದು ಏನಾದರೂ ಒಂದು ಸೇವೆಯನ್ನು ಮಾಡುವಂಥದ್ದು. ಈಗ ನೀವು ಹರಕೆ ಹೊತ್ಕೊಂಡಿದ್ದೀರ ಅಂತಂದರೆ ಅಲ್ಲಿ ವಿದುರಾಶ್ವತ್ಥದಲ್ಲಿ ಒಂದು ಸರ್ಪವನ್ನು ಸ್ಥಾಪನೆ ಮಾಡಿಸೋ ಮುಖಾಂತರ ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಮುಗಿಯಿತು. ಹಾಗೆ ಸರ್ಪದ್ದೇನಾದಿತ್ತು ಅಂದರೆ ಮಾತ್ರ ಆ ಸರ್ಪಕ್ಕೆ ರಿಲೇಟೆಡ್ ಇರತಕ್ಕಂತಹ ಯಾವುದೇ 12 ತರಹದ ಸರ್ಪದ್ದು ಆಗಿರ್ಬೋದು, ನಾಗ ಆಗಿರ್ಬೋದು, ಪದ್ಮ ಆಗಿರ್ಬೋದು, ಕುಳಿತ ಆಗಿರ್ಬೋದು, ಶಂಖ ಇರ್ಬೋದು, ಶೇಷ ಇರ್ಬೋದು, ಯಾವುದೇ ಸರ್ಪದೋಷ ಇದ್ದರೂ ಕೂಡ ಆ ರೀತಿಯಲ್ಲಿ ಬಾಧಿಸ್ತಾ ಇರುತ್ತೆ. ಕೆಲವೊಬ್ಬರಿಗೆ ಮದುವೆ ಆಗಲಿಕ್ಕೆ ಇಂಡಿಕೇಷನ್ ಕೊಡುತ್ತೆ, ಇನ್ನು ಕೆಲವೊಬ್ಬರಿಗೆ ಹೊಸದಾಗಿ ಮದುವೆ ಆಗಿದ್ದರೆ ಮಕ್ಕಳು ಆಗಲಿಕ್ಕೆ ಇಂಡಿಕೇಷನ್ ಕೊಡುತ್ತೆ. ಅಂದರೆ ಅದೇನೋ ಒಂದಿರುತ್ತೆ, ಅದನ್ನು ಕ್ಲಿಯರ್ ಮಾಡ್ಕೊ ಈ ಪದ್ಧತಿನೇ ಇಲ್ಲ ಅಂತ ಹೇಳ್ತಾ ಬರುತ್ತೆ. ಅದೇ ಏನಾದರೂ ಲಗ್ನಾತ್ 5th ಹೌಸ್ ಇದ್ದರೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ, ಅದೇ ಲಗ್ನಾತ್ ಸಪ್ತಮದಲ್ಲಿದ್ದರೆ ವಿವಾಹಕ್ಕೆ ಸಂಬಂಧಪಟ್ಟ ಅಡೆತಡೆ ಇರತಕ್ಕಂಥದ್ದು, ಲಗ್ನಾತ್ 8th ಹೌಸಲ್ಲಿದ್ದರೆ ಎಚ್ಚರದಿಂದ ಇರುವಂಥ ಶತ್ರುಗಳಾಗಿರಬಹುದು, ವಾಹನದಾಗಿರ್ಬೋದು, ಇವೆಲ್ಲವೂ ಕೂಡ ಇರಲಿಕ್ಕೆ ಇದ್ದೇ ಇರ್ತವೆ. ಆಮೇಲೆ ಹಾವಿಗೆ ಸಂಬಂಧಪಟ್ಟ ಯಾವುದೇ ವಿಷಯದಲ್ಲಾದರೂ ಕೂಡ ಯಾರೂ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ನಾನು ಇದನ್ನು ಹೇಳ್ತೀನಿ ಅಂತಂದರೆ, ನನಗೆ ಗೊತ್ತಿರೋರೊಬ್ಬರು ಶಿವಮೊಗ್ಗದ ಹತ್ರ ಶಿವಮೊಗ್ಗ ಟು ಸಾಗರ ಹೋಗೋ ರಸ್ತೆಯಲ್ಲಿ ಆತ ಬೈಕಲ್ಲಿ ಹೋಗ್ತಿದ್ದಾನೆ. ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ನಿಲ್ಲಿಸಿಬಿಟ್ಟು ಆತ ಒಂದು ಕಡೆ ಈ ಹೊರಗಡೆ ಹೋಗಿದ್ದಾನೆ. ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅದು ಸರ್ಪ ಹೀಗೆ ಅಂದಿದೆ, ಆತನಿಗೆ ತಪ್ಪಿಸ್ಕೊಂಡಿದ್ದಾನೆ.
ತಪ್ಪಿಸ್ಕೊಂಡು ಕೂಡಲೇ ಆತ ವಾಹನದ ಹತ್ರ ಬಂದಿದ್ದಾನೆ. ಇದು ಮತ್ತು ಅವನ ಅಟ್ಸ್ಕೊಂಡು ಬಂದಿದೆ. ಅದನ್ನು ನೋಡಿದ ಕೂಡಲೇ ಮೇಲೆ ಹದ್ದಿತ್ತಲ್ಲ, ಅದನ್ನು ತೊಗೊಂಡೋಗ್ಬಿಟ್ಟಿದೆ. ತೊಗೊಂಡು ಹೋಗ್ಬೇಕಾದ್ರೆ ಇವನು ಗಾಡಿಯಲ್ಲಿ ಹೇಗೋ ಮೂವ್ ಆಗಿಬಿಟ್ಟ. ಮತ್ತೆ ಅದು ತೊಗೊಂಡು ಹೋಗ್ತಿರಬೇಕಾದ್ರೆ ಈ ಹೇಗೋ ಸರ್ಪ ಅದರಿಂದ ತಪ್ಪಿಸ್ಕೊಂಡು ಮತ್ತೆ ಅವ್ರ ಮೇಲೆ ಬಿದ್ದುಬಿಟ್ಟು ಇಲ್ಲಿ ಕಚ್ಚಿಬಿಟ್ಟಿದೆ. ಅವನ ಕಾಲನ್ನು ಕಚ್ಚೋದು ಅಲ್ಲಿ ತಪ್ಪಿಸ್ಕೊಂಡು ಮೇಲೆ ಹಾರ್ತಾ ಅವನ ಮೇಲೆ ಬಿದ್ದು ಇಲ್ಲಿ ಕಚ್ಚಿಬಿಡ್ತು. ಹಾಗೆ ಬರೆದಿದ್ದರೆ ಬಹುಶಃ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಸರ್ಪಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನೀವು ತಪ್ಪಿಸ್ಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಆ ಹಾವುಗಳನ್ನು ಹೊಡೆಯೋದಾಗಿರಬಹುದು, ಇದು ತುಂಬ ಹಿಂದಿನಿಂದ ಸಿದ್ಧಾಂತ. ಪ್ರತಿಯೊಬ್ಬರ ದೇಹದಲ್ಲೂ ಕೂಡ ಆ ಒಂದು ಸುರುಳಿ ಆಕಾರ ಸುತ್ತಕೊಂಡಿರ್ತಾವೆಲ್ಲ ಷಟ್ಚಕ್ರಗಳು, ಅವೆಲ್ಲ ಹವೆ. ಶಿವನ ಕೊರಳಲ್ಲಿದೆಯಲ್ಲ, ಅವೆಲ್ಲ ಹವೆ. ಈ ಅಷ್ಟೇ ಯಾಕೆ, ಮಹಾವಿಷ್ಣುವಿನ ಶೇಷಶಯನ ಸರ್ಪವೇ. ನೀವು ಯಾವುದೇ ದೇವತೆ ನೋಡಿದ್ರೂ ನಾಗನ ಸಂಬಂಧ ಪ್ರತಿ ದೇವತೆಗೂ ಇದ್ದೇ ಇರುತ್ತೆ. ನೀವು ಎಲ್ಲಿಗೆ ಥಿಂಕ್ ಮಾಡಿದ್ರೆ ಕೂಡ ನಾಗನ ಸಂಬಂಧ ಇಲ್ಲದ ದೇವತೆ ಯಾರೂ ಇಲ್ಲ ಇಲ್ಲಿ. ಅದಕ್ಕಾಗಿ ನೀವೇನು ಅಂತಂದರೆ ಈ ಭೂಮಿಯನ್ನು ಹೊತ್ಕೊಂಡಿರ್ತಕ್ಕಂಥದ್ದು ಕೂಡ ಸರ್ಪವೇ ಇದೆ. ಅದಕ್ಕಾಗಿ ಸರ್ಪದ ಋಣ ಹೇಗೆ ಅಂತಂದ್ರೆ, ಅದಕ್ಕೆ ಸರ್ಪದಲ್ಲಿ ಏನೋ ಸ್ವಲ್ಪ ಋಣ ಇತ್ತು ಅಂತಂದರೆ ಮುಖವೆಲ್ಲ ಪ್ಯಾಚಸ್ ಬರೋವಂಥದ್ರಿಂದ ಹಿಡಿದು, ಮಕ್ಕಳಾಗದೇ ಇರೋವಂಥದ್ದು ಹಿಡಿದು, ನಂತರ ಮದುವೆ ಆಗದೇ ಇರೋದ್ರಿಂದ ಹಿಡಿದು ಇವೆಲ್ಲವೂ ಕೂಡ ಆಗ್ತಿರ್ತವೆ. ಅದಕ್ಕೆ ಸರ್ಪಕ್ಕೆ ಸಂಬಂಧಪಟ್ಟ ಅದಕ್ಕೆ ಈ ಸಂಧಿ ಕಾಲಗಳು ಅಂತ ಬಂದಾಗ, ಸಂಧಿ ಶಾಂತಿ ಅಂತ ಬಂದಾಗ ನೀವು ಅದನ್ನು ಆ ರೂಪದಲ್ಲಿ ಆಯಾಯ ಕ್ಷೇತ್ರಗಳಲ್ಲಿ ಹೋಗಿ ಆದರೂ ಮಾಡಿಸ್ಕೊಳ್ಳುವಂಥದ್ದು, ಅಥವಾ ನಿಮಗೆ ಗೊತ್ತಿರತಕ್ಕಂಥ ಕಡೆ ಹೋಗಿ ನೋಡಿಸಿಕೊಂಡಾದರೂ ಆ ಪದ್ಧತಿ ಪ್ರಕಾರ ಆ ಸರ್ಪಕ್ಕೆ ಸಂಬಂಧಪಟ್ಟ ಮೇಜರಾಗಿ ಕಾಣಿಸ್ಕೊಳ್ತಕ್ಕಂಥ ಜಾತಕದಲ್ಲಿ 100ಕ್ಕೆ 99 ಜನದ ಇದೇ ಇರುತ್ತೆ. ಅಂತಹ ದೋಷದಿಂದ ನೀವು ಮುಕ್ತರಾದರೆ ನಿಮಗೇನು ಬೇಕೋ ಅದನ್ನು ಪಡ್ಕೊಳ್ತೀವಿ. ನೀವು ನೋಡಿ, ಇಚ್ಚಿಂಗ್ಸ್ ಅಂತಂದರೆ, ತುರಿಕೆ ಅಂತಂದರೆ, ನೀವು ಯಾರ ಹತ್ರ ಡರ್ಮಲಾಜಿಸ್ಟ್ ಹತ್ರ ಹೋದ್ರಿ, ಯಾರ ಹತ್ರ ಹೋದರೂ ಕೂಡ ಒಂದಷ್ಟು ಇರಬಹುದೇನೋ, ಆ ತಕ್ಷಣಕ್ಕೆ ಇರ್ಬೋದೇನೋ ಆ ಟ್ಯಾಬ್ಲೆಟ್ ತೊಗೊಂಡಾಗ ಮತ್ತೆ ಅದು ಸ್ಟಾರ್ಟ್ ಆಗ್ತಾನೇ ಇರುತ್ತೆ. ನಾನು ನೋಡಿದ್ದೀನಿ, ಬಹಳ ಜನ ಸರ್ಪಸುತ್ತ ಬಂದವರು ನೋಡಿದ್ದೇನೆ. ಇವರಿಗೆಲ್ಲ ಕೂಡ ಮೃತ್ತಿಕೆಯನ್ನು ಕೊಡೋ ಮುಖಾಂತರ ಅದನ್ನು ಕ್ಲಿಯರ್ ಮಾಡ್ಬೋದು. ಕೆಲವೊಂದು ಡಾಕ್ಟ್ರ್ ಮಾಡೋದಿದೆ, ಅದನ್ನು ಈ ಗ್ರಹಗತಿಗಳಲ್ಲ, ಆವಾಗ ಕರೆಕ್ಟಾಗಿ ಡಾಕ್ಟ್ರೇ ಮಾಡಬೇಕು. ಈಗ ನೀವು ಅಷ್ಟು 8 ತಿಂಗಳು ಅನುಭವಿಸಾದ ಮೇಲೆ ಒಂದು ಸಲ ನೀವು ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೀರಿ, ಅಲ್ಲಿಂದ ಬಂದ ಮೇಲೆ ಅಷ್ಟೇ ಖುಷಿಯಾಗಿತ್ತು, ಹರಕೆಯನ್ನು ನೀವು ತೀರಿಸಲಿಲ್ಲ. ಇದು ಹೌದು ಗುರುಜಿ, ಹರಕೆ ತೀರಿಸ್ಲಿಕ್ಕೋಸ್ಕರ ಅದು ಜ್ಞಾಪಕ ಮಾಡಲಿಕ್ಕೆ ಬಂದಿದೆ. ಗುರುಜಿ, ನನಗೆ ಬರೋವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ವಿಶೇಷವಾಗಿ ಈ ನಾಗದೇವರ ವಿಷಯ ಅಂತ ಬಂದಾಗ ಹೆಣ್ಣುಮಕ್ಕಳಿಗೆ ಮದುವೆ ಆಗದಲ್ಲೇ ಇರೋವಂಥದ್ದು, ಸಂತಾನ, ಹಾಗೆ ಚರ್ಮ ಸಮಸ್ಯೆಗಳು ಏನೇನಿರುತ್ತೆ, ಹೀಗೆ ಬೇರೆ ಯಾವ ಪ್ರಾಣಿಯ ತೊಂದರೆಗೆ, ಪ್ರಾಣಿಗೆ ನಾವೇನಾದರೂ ತೊಂದರೆ ಕೊಟ್ಟರು ಕೂಡ ಬೇರೆ ಯಾವ ಪ್ರಾಣಿಯಿಂದಲೂ ಈ ಥರ ಸಮಸ್ಯೆಗಳು ಬರಲ್ಲ, ನಾಗನಿಂದಲೇ ಯಾಕೆ ಅಂತ ಗುರುಜಿ? ನಾಗ, ಮನುಷ್ಯ ಮತ್ತು ನಾಗ ಇವೆರಡಕ್ಕೆ ಆತ್ಮಗಳು. ಇವೆರಡು ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಈಗ ನೀವು ಹೇಳಿದ್ರಲ್ಲ, ಯಾವುದೋ ಪ್ರಾಣಿ ಪಕ್ಷಿ ಅದು ಇದು ಅಂತ, ಅದು ಈ ಹಿಂದೆ ಪ್ರೀವಿಯಸ್ ಜನದಲ್ಲಿ ಅದನ್ನು ಮಾಡಿ ಅದು ಜನನ ಪಡ್ಕೊಂಡಿರುತ್ತವೆ. ಈ ಮನುಷ್ಯ ಮತ್ತು ಹಾವಿದವಲ್ಲ, 84 ಲಕ್ಷ ಜೀವರಾಶಿಯಲ್ಲೂ ಕೂಡ ಅತ್ಯಂತ ಪರಮ ಶ್ರೇಷ್ಠವಾಗಿರತಕ್ಕಂತಹ ಪುಣ್ಯದ ಕೆಲಸಗಳ ಮಾಡಿದವರೆಗೆ ಮಾತ್ರ ಇವು ಸಿಗುವಂಥದ್ದು. ಅದಕ್ಕಾಗಿ ಇವೆರಡೇ ಅದ್ಭುತವಾದ ಆತ್ಮಗಳು. ಈ ಆತ್ಮ ತೋಯಲಾರದು, ಸುಡಲಾರದು, ನೆನೆಯಲಾರದು, ನೀವೇನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಿರ್ತಕ್ಕದ್ದು. ಅದಕ್ಕಾಗಿ ಈ ಹಿಂದೆ ನೀವು ಮಾಡಿದ್ರು ಅದಕ್ಕೆ ಜ್ಞಾಪಕ ಇದ್ದೇ ಇರುತ್ತೆ ಆತ್ಮಕ್ಕೆ. ಯಾವುದಕ್ಕೆ? ಹಾವುಗೆ. ಅದಕ್ಕೆ ಹೇಳ್ತಾರಲ್ಲ, ಹಾವಿನ ವರ್ಷ 12 ವರ್ಷ ಏನು ಹೇಳ್ತಾರಲ್ಲ, ಹಾಗೆ ಆ ಸರ್ಪ ಅಂತಕ್ಕಂತಹದ್ದು ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹ ದೋಷಗಳಿತ್ತು ಅಂದರೆ, ಆಮೇಲೆ ನೀವು ಎಲ್ಲಿಗಾದರೂ ಚೆಕ್ ಮಾಡಿ ಸಣ್ಣದ ಒಂದು ಅಣುವಿನ ರೂಪದಲ್ಲಿ ಇರ್ತವೆ, ಎಲ್ಲವೂ ಕೂಡ ಆ ಹಾವಿನ ರೂಪದಲ್ಲೇ ಇರ್ತವೆ. ಅದಕ್ಕಾಗಿ ಈ ಸರ್ಪಕ್ಕೆ ಸಂಬಂಧಪಟ್ಟ ಏನೇ ನಿಮಗೆ ಸಿಂಪ್ಟಮ್ಸ್ ಗೊತ್ತಾದರೂ ಕೂಡ ತಕ್ಷಣ ಬೇಗ, ಆಮೇಲೆ ನಮಗೆ ಈ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕಾದ್ರೂ ಕೂಡ, ವಾಸಿ ಆಗಬೇಕಾದ್ರೂ, ಆಮೇಲೆ ಇನ್ನೂ ಬಹಳ ಹೇಳ್ತಾನೆ. ಈಗ ನಾನು ನವನಾಗ ಸ್ತೋತ್ರ ಹೇಳಿದೆ ಅಲ್ಲ, ಆ ನವನಾಗ ಸ್ತೋತ್ರವನ್ನು ಬಹುಶಃ ಈ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಏನು ಬರ್ತಾರೋ, ಗಂಡು ಮಕ್ಕಳು ಇರೋದಿಲ್ಲ ಕೆಲವರಿಗೆ, ಹೆಣ್ಣು ಮಕ್ಕಳು ಇರ್ತಾರೆ, ಅವರಿಗೆ ಈ ಪುತ್ರ ಇಲ್ಲದ ಒಂದು ನೋವಿತ್ತು ಅಂತಂದರೆ ಈ ಒಂದು ನವನಾಗ ಸ್ತೋತ್ರವನ್ನು ಏನಾದರೂ ಹೇಳಿದರೆ ಬಹುಶಃ ಅವರು ಇಲ್ಲೇ ಇದ್ದುಕೊಂಡೇ ಅದಕ್ಕೆ ಸಂಬಂಧಪಟ್ಟ ಸಂಸ್ಕಾರ ಎಲ್ಲ ಮಾಡಿದಷ್ಟು ಪುಣ್ಯವನ್ನು ಪಡೀತಾನಂತಕ್ಕಂಥ ಶಾಸ್ತ್ರ ಸಮ್ಮತವಾಗಿರುವಂಥ ಮಾತು. ಅದಕ್ಕೆ ನವನಾಗ ಸ್ತೋತ್ರವನ್ನು
ಓದ್ಕೊಳ್ಳುವಂಥದ್ದು. ಅದು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಸರ್ಪದೋಷ ಇತ್ತು ಅಂದರೆ ಮಾತ್ರ ಅದನ್ನು ಆ ಪದ್ಧತಿ ಪ್ರಕಾರ ಆ ಸಂಸ್ಕಾರ. ಅದಕ್ಕೆ ಈಗ ನಾವು ಕೆಲವೊಂದು ಕಡೆ ಈ ಅಕ್ಕಿ ಇಟ್ಟು, ಉದ್ದಿನ ಇಟ್ಟು, ಉರುಳಿಟ್ಟಿದ ಸರ್ಪಗಳನ್ನು ಮಾಡಿ ಅದಕ್ಕೆ ಬಿಂಬ, ಕುಂಭ, ಮಂಡಲ, ರಂಗವಲ್ಯ ಈ ರೀತಿಯಲ್ಲೆಲ್ಲ ಆವಾಹನೆ ಮಾಡಿ ಅದಕ್ಕೆ ಹೇಗೆ ಮೊಬೈಲ್ ಟು ಮೊಬೈಲ್ ಕರೆನ್ಸಿ ಟ್ರಾನ್ಸ್ಫರ್ ಆದಾಗೆ ಮಾಡ್ತಿರ್ತೀವೋ. ನಾನು ಇದನ್ನು ಯಾಕೆ ಪದೇ ಪದೇ ಹೇಳ್ತೀನಿ ಅಂತಂದರೆ ಬೇಗ ಅರ್ಥ ಆಗಲಿಕ್ಕೆ ಆ ಪದ್ಧತಿನಲ್ಲಿ ಮಾಡಿದಾಗ ಮಾತ್ರ ಅದು ಕ್ಲಿಯರ್ ಆಗುವಂಥದ್ದು. ಗುರುಜಿ, ಈ ಪ್ರಪಂಚದಲ್ಲಿ ಎಷ್ಟೆಲ್ಲ ಹಾವಿನ ಜಾತಿ ಇದ್ರೂ ಕೂಡ ನಾಗನಿಗೆ ಒಂದು ದೈವಿ ಸ್ಥಾನವನ್ನು ಕೊಟ್ಟಿರುವಂಥದ್ದು ನಾವು. ಅಷ್ಟೇ ಅಲ್ಲ, ಅವನು ಭಕ್ತಿಗೆ ಎಷ್ಟು ಒಲಿತಾನೋ, ನಾವೇನಾದರೂ ತಪ್ಪು ಮಾಡಿದಾಗ ಅದೇ ನಿಟ್ಟಿನಲ್ಲಿ ನಮಗೆ ಎಚ್ಚರಿಕೆಗಳನ್ನು ಕೂಡ ನೀಡ್ತಾನೆ. ಸೊ ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ಮತ್ತೆ ಅವನ ಅನುಗ್ರಹವನ್ನು ಪಡ್ಕೊಳ್ಬೇಕು, ನಿಷ್ಠೆಯಿಂದ ಹೇಗೆ ನಾಗನ ಆರಾಧನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಬಂದಂತಹ ಕನಸಿನ ರೀತಿಯೇ ತಮಗೂ ಕೂಡ ಆಗಿರಬಹುದು. ಎಷ್ಟೊಂದು ಜನರು ಏನಪ್ಪ ಇಂಥ ಸಮಸ್ಯೆಗಳಿಂದ ನಾವೆಲ್ಲ ಬಳಲ್ತಾ ಇದ್ದೀವಲ್ಲ ಅಂತ ಯೋಚನೆ ಮಾಡ್ತಿರಬಹುದು. ಆದರೆ ಕೆಲವೊಮ್ಮೆ ದೇವರೇ ನಮ್ಮ ಸ್ವಪ್ನದಲ್ಲಿ ಬಂದು ಎಚ್ಚರಿಕೆಯನ್ನು ಕೂಡ ನೀಡ್ತಾನೆ ಅನ್ನೋದಕ್ಕೆ ನನಗೆ ಬಂದಂತಹ ಸ್ವಪ್ನವೇ ಸಾಕ್ಷಿ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನನ್ನ ಪ್ರಶ್ನೆ ಏನಿತ್ತು, ನಿಮ್ಮೆಲ್ಲರ ಒಂದು ರೀತಿಯಲ್ಲಿ ಗುರುಜಿಯವರನ್ನು ನಾನಿವತ್ತು ಕೇಳಿ ಅದಕ್ಕೆ ಉತ್ತರವನ್ನು ಪಡ್ಕೊಂಡಿದ್ದೀನಿ. ನಾಗದೇವರನ್ನು ನಾವೆಲ್ಲರೂ ಆರಾಧನೆಯನ್ನು ಮಾಡೋಣ. ಅಷ್ಟೇ ಅಲ್ಲ, ಎಲ್ಲೇ ಅಕ್ಕಪಕ್ಕದಲ್ಲಿ ಕಂಡ್ರೂ ಕೂಡ ಅದನ್ನು ಹೊಡೆಯುವಂಥದ್ದು ಬೇಡ. ಪ್ರಾಣಿಗಳ ರಕ್ಷಣೆ ಆಗಿರಬಹುದು, ಪಕ್ಷಿಗಳ ರಕ್ಷಣೆ ಆಗಿರಬಹುದು, ನಮ್ಮೆಲ್ಲರ ಹೊಣೆ. ಅದರಲ್ಲೂ ವಿಶೇಷವಾಗಿ ನಾಗದೇವರ ಆರಾಧನೆ ಏನಿದೆ, ಬರೀ ಕಲ್ಲಿಗೆ ಹಾಲೆರೆಯುವಂಥದ್ದಲ್ಲ, ಜೀವಂತವಾಗಿ ಸಿಕ್ಕಾಗ ಮತ್ತೆ ಅದನ್ನು ಅದರ ಪಾಡಿಗೆ ಬಿಡುವಂಥದ್ದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ, ನಾಗದೇವರ ಅನುಗ್ರಹ ಸಕಲರಿಗೂ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.